ದಚ್ಚು ಹೇಳು ಕೀರ್ತಿ. ಅಯ್ಯೋ ನಾನು ಲಾಗ್ ಮಾಡ್ತೀನಿ ಇರಾಕ ಒಂದು ನಿಮಿಷ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಸ್ವಲ್ಪ ಔಟಿಂಗ್ ಹೋಗ್ತಾ ಇದೀವಿ. ಮೀನ್ಸ್ ಪಾನಿಪುರಿ ತಿನ್ನಕ್ಕೆ. ಆಲ್ರೆಡಿ ಮೇಕಪ್ ನಡೀತಾ ಇದೆ. ಮೇಕಪ್ ಆಯ್ತು, ಒಳ್ಳೆ ಚೆನ್ನಾಗಿ ಬೇರೆ ರೆಡಿ ಆಗ್ತೀನಿ ಅಂತ. ಇವಳ ನೇಮ್ ಇಸ್ ಗಿಡ್ಡಿ. ಇದನ್ನೇ ಗೈಸ್, ಜಸ್ಟ್ ಹೋಗಿ ಪಾನಿಪುರಿ ಮಸಾಲೆ ಪುರಿ ತಿನ್ನಕ್ಕೆ ಇಷ್ಟೊಂದು ಮೇಕಪ್. ಇನ್ನ ಏನಾದ್ರು ಫಂಕ್ಷನ್ ಗಿಂಕ್ಷನ್ಗೆ ಹೋದ್ರೆ ಇನ್ನು ಯಾವ ಮಟ್ಟಕ್ಕೆ ಮೇಕಪ್ ಆಗ್ತಿಲ್ಲ. ಪಾನಿಪುರಿ ಹಣ್ಣಿಗೆ ನಾ ಚೆನ್ನಾಗಿ ಏನು ಅವನ್ನೇನು ಲವ್ ಮಾಡ್ತಿದ್ದ? ಪಾನಿಪುರಿ ಹಾಕ್ಬೇಕಾರೆ ಅನ್ಕೋಬೇಕು. ಏನಂತ? ಎಷ್ಟು ಊಟಗವ್ರೆ, ಸ್ವಲ್ಪ ಜೋರಾಗಿ ಮಾತಾಡು, ಕೇಳ್ತಲ್ಲ. ಊಟಗವ್ರೆ ಆ ಲುಕ್ಕೆಲ್ಲ ಕೊಡಬೇಡ. ಅಯ್ಯೋ ಅಯ್ಯೋ ಯಪ್ಪ, ಯಾರ್ಲೇ ಉಳ್ದೇವು. ಸಾಕು ಬಿಡ್ಲಿ ಹೊಸ ಹೊಸ ಹೊಸ. ವೆದರ್ ಹೆಂಗೈತೆ ಅಂದರೆ ಫುಲ್ಲು ಚಳಿ. ಮಳೆ ಅಂತೂ ಬಂದು ಹೋಗಿದೆ. ಇವ್ರಿಗೆ ಮಾತ್ರ ಎಷ್ಟೇ ಎಷ್ಟೇ ಚಳಿ ಇದ್ರೂ ತುಂಬ ಸೆಕೆ ಆಗುತ್ತೆ ಇವ್ರಿಗೆ. ಈ ಮೇಡಮ್ಗಂತೂ ಯಾವಾಗಲೂ 24 ಗಂಟೆ ಫ್ಯಾನ್ ಇರಲೇಬೇಕು. ದಿಯಮ್ಮ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಹಾಂ, ಎಲ್ಲೂ ಇಲ್ವಾ? ಯಾಕೆ? ಏನು ಬೇಕಪ್ಪ? ಏನದು? ಹಾಂ ಗೈಸ್, ಮಳೆ ಉಯ್ತಾ ಇರೋದಕ್ಕೆ ಇವಳು ಬಜ್ಜಿ ತಿನ್ಬೇಕು ಅಂತ ಇಲ್ಲಿಗೆ ಬಂದವಳೆ. ಅಲ್ಲ ಎಣ್ಣೆ ಐತೆ ಬಾ. ಅಲ್ಲಿ ಎಣ್ಣೆ ಐತೆ, ಅಲ್ಲಿ ಹೋಗ್ಬೇಡ. ಕ್ಯಾಶಿಯರ್ ಗಾಯ್ಸ್. ಹಾಂ ಸರ್ಕಣೆ. ನಡ್ಕೊಂಡಿ ಬಜ್ಜಿ ಪ್ರಿಯ. ಬಜ್ಜಿ ತಿಂತಾ ಇರ್ಬೇಕು. ಇದು ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ಗಾಯ್ಸ್, ಇಲ್ಲಿ ವಡಪಾವ್ ಸಿಗುತ್ತೆ. ಏನು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಅವರು ವಡಪಾವ್ ಕೊಟ್ಟಾಗ ಮಾಡಿಲ್ಲ. ಹೋಗಿ ಬೇಡ. ಈ ವಡಪಾವ್ ತಿನ್ನಲ್ವಾ? ಇಷ್ಟ ಆದರೂ ನಾವು ಕೊಡದೆ ತಿಂತೇವಾ? ಕೊಡ್ಬೇಕಂತ ಕರೆಕ್ಟಾಗಿ ಅಂತೀಯ. ಅವಳೆಲ್ಲ ಹುಷಾರ. ನನ್ನ ತಂಗಿ ಹಂಗ ಆಡ್ತಾಳೆ, ಗೊತ್ತಾಗ ನನ್ನ ತಂಗಿ. ನನ್ನ ಅಕ್ಕ ಅನ್ನೋದು ಹೋಗಂತ. ನಾನು ಹಂಗಂತ ಜಾಸ್ತಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಅಕ್ಕ ಅಂತ ಪಾನಿಪುರಿ ಇಲ್ಲ ಅಲ್ಲ. ನೀನು ಇಸ್ಕಿಸ್ಕೊ. 1XL ಮಾಡ್ತಾರೆ. ಏನು ಬಿಸಿ ಐತೆ ಗೊತ್ತಾ? ನನ್ನ ವಾಯ್ಸ್ ಕೇಳಿಸ್ತೈತಾ? ಸಿಕ್ಕಾಪಟ್ಟೆ ಬಿಸಿ ಐತೆ. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. 25 ರುಪೀಸ್ ಖುಷಿಗಳು.
ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬರ್ಗರ್ ತಿನ್ನೋ ಪೋದಲ್ಲಿ ತಿಂತಾ ಇದೆಯಾ? ಹೆಂಗೈತೆ ಟೇಸ್ಟು? ಅಷ್ಟೇನಾ? ಅಷ್ಟೇನಾ? ಗುಡೇಮಿ ಗಾಯ್ಸ್ ಸೈಡಲ್ಲ ಒಬ್ಬೊಳ್ಳೆ ಗ್ಯಾಪಲ್ಲಿ ಬಾಚ್ಕೊಬಿಡ್ತಾಳೆ ಎಲ್ಲಾನು. ಆಲೇ ಒಂದು ಪ್ಲೇಟ್ ಸಮೋಸ ಆಯಿತು, ಆಲೇ ಇವಾಗ ಗೋಲ್ಗುಪ್ಪ ತಿಂತಾವಳೆ. ಗೈಸ್ ನಂಗೆ ಇವಳು 10 ಇಯರ್ಸ್ ಫ್ರೆಂಡು. ಇವಳು ಅವಳು ತಂಗಿ. 10 ವರ್ಷ ಆದಮೇಲೆ ಬೆಂಗಳೂರಲ್ಲಿ ಮತ್ತೆ ಮೀಟ್ ಮಾಡಿರೋದು. ಅಲ್ಲ ಸಾರಿ, 9th ತನಕ ಜೊತೆಗೆ ಓದಿ ಆಮೇಲೆ ಮತ್ತೆ ಗ್ಯಾಪ್ ಆಗಿ ಈಗ ಮದುವೆ ಆಗಿ ಒಂದು ಮಗು ಆದಮೇಲೆ ಮತ್ತೆ ಸಿಕ್ಕಿದ್ದಾಳೆ. ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ಅಕ್ಕ ಕೊಟ್ಟರೆ ತಂಗಿ ಫ್ರೀ ಅನ್ನಂಗೆ ಅವಳು ನಂಗೆ ಫ್ರೀ. ಅದು 4 ಇಯರ್ಸ್ ಆಯಿತು. ಬಿಟ್ಟು ಬಿಲ್ಡಪ್ ತಗೊಂಡು ಇವಳಿಗೆ ಇಟ್ಕೋ. ಏನಂತಾರೆ ಇದಕ್ಕೆ? ಸುಕ್ಕಪುರಿ. ಫುಡ್ ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಂತರ ನೀವು ಚೆನ್ನಾಗಿ ತಿನ್ಬೇಡಿ. ನಾನು ಹೆಂಗಿದ್ದೆ ಹೆಂಗಾದೆ ಅಂತ ತೋರಿಸ್ತೀನಿ, ಓಕೆನಾ? ಎಕ್ಸಾಂಪಲ್ಲು ನಾನು ಇವಳಂಗಿದ್ದೆ, ಸೆಕೆಂಡ್ ಎಕ್ಸಾಂಪಲ್ ಇವಳಂಗಾಗಿದ್ದೀನಿ. ಡಿಫ್ರೆನ್ಸ್ ನೋಡ್ಕೊಳ್ಳಿ ನೀವು. ಅಲ್ಲ, ನಾನು ಇವಾಗ ಹಂಗಾದೆ ಅಂತ. ನಿಮ್ಮ ವಿಡಿಯೋ ಪ್ರಮೋಷನ್ ಮಾಡ್ತಾ ಇದ್ದೀನಿ, ಸೊ ನಂಗೇನು ಕೊಡ್ತೀರಾ? ಏನು ಮಾಡೋದು? ಫ್ರೀಯಾಗಿ ಮಾಡ್ಕೊಡೋದಾ? ಮತ್ತೆ ನಂಗೊಂದು ವಡಪ್ಪ ಫ್ರೀಯಾಗಿ ಕೊಡಿ ಪ್ರಮೋಷನ್ಗೆ. ಹಾಂ, ನಾನು ವಡಪ್ಪಗೆ ಪ್ರಮೋಷನ್ ಮಾಡ್ತಾರದು. ಏನು? ಓಕೆ, ಸರಿ ಆಯಿತು ಅಂತೆ. ಸಾರಿ, ಮಿಸ್ಸಾಗಿ ನಾನು ಪಾನಿಪುರಿ ಪಾರ್ಟಿ ಅಂದಿದ್ದೆ, ಇದು ವಡಪ್ಪ ಪಾರ್ಟಿ. ಏನಪ್ಪ? ಡಾರ್ಲಿಂಗು ಏನು? ಇಲ್ಲ ಬಂದ್ರೆ ವಾಕಿಂಗ್ ಹೋಗ್ತೀನಿ. ನನಗೆ ಯಾರು ಕಂಪ್ನಿಗಿದ್ರೆ ಪಕ್ಕ 1 ಕಿಲೋಮೀಟರ್ ಅಲ್ವಾ, 5 ಕಿಲೋಮೀಟರ್ ನೋಡಿ ಅಂತ. ಏನು ಸಣ್ಣ ಆಗ್ಬೇಕಂತ ಜಮುನ ನೀನು? ಹಾಂ, ಬಾಡಿ ಎಲ್ಲ ತೋರ್ಸೋಣ, ಒಂದ್ಸಲ ತೋರಿಸು ನೀನು ಹೆಂಗಿದೆಯಾ ಅಂತ. ಇನ್ನೂ ಎಷ್ಟು ಸಣ್ಣ ಆಗ್ಬೇಕು ನೀನು? ಇವಳಷ್ಟ ಮತ್ತೆ? ಅಲ್ಲ, ನಾವು ಇಷ್ಟು ದಪ್ಪ ಇರೋರೇನೆ ಚೆನ್ನಾಗಿ ತಿನ್ನೋದು, ಮಲ್ಕೊಳ್ಳೋದು ಇದೇ ಮಾಡ್ತಾ ಇದ್ದೀವಿ. ಇವಳು 40 kg ಇಟ್ಕೊಂಡು ನಾನು ವಾಕ್ ಮಾಡಬೇಕು, ನಾನು ಎಕ್ಸಸೈಸ್ ಮಾಡಬೇಕು, ನಾನು ಸಣ್ಣ ಆಗಬೇಕು ಅಂತೇಳಿ ಇಂಥವ್ರಿಗೆ ಏನು ಹೇಳೋದು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನ್ಯಾಯನ ದಚ್ಚು ನಿಂಗೆ? ದಚ್ಚು ಹೇಳು ಕೀರ್ತಿ. ಚೆನ್ನಾಗಿಲ್ವಾ? 10 ರೂಪಾಯಿಗೆ ಮತ್ತೆ ನಿಮ್ಗೆ ಇನ್ನೇನು ತತ್ಕೊಡ್ತಾರೆ, ತಿನ್ಬಿಟ್ಟು ನಡೀರಿ. ಏಯ್ ಅಲ್ಲ, ಕೊಡೋ 10 ರೂಪಾಯಿಗೆ ಇನ್ನು ಎಷ್ಟು ಕೊಡ್ಬೇಕು ನಿಂಗೆ? ಫ್ರೆಶ್ ಎಣ್ಣೆಲ್ಲ ಏನು? ಸ್ವಲ್ಪ ಅಷ್ಟು ಚೆನ್ನಾಗಿಲ್ವಾ? ಮತ್ತು ಬಿಸಾಕಿ ಯಾಕೆ ತಿಂತಾ ಇದ್ದೀರಾ? ವೇಸ್ಟ್ ಆಗುತ್ತೆ ಅಂತ. ಓಕೆ, ಹಾಂ, ಏನಾಗುತ್ತೆ ಇದು? ಇದು ಹೌದಾ? ನಿಜಾನಾ? ಜರ್ಮಿ ನಾಗರಬಾವಿ ಇದೇನೇನಕ್ಕೋ. ದಚ್ಚು, ಇದು ನ್ಯಾಯನ ದಚ್ಚು? ಒಂದು ಐಸ್ ಕ್ರೀಮ್ಗೆ ಈ ಕಿತ್ತಾಟ. ಅವಳು ಎಳಿತವಳೆ, ಅವಳು ಬರ್ತಿಲ್ಲ.
ಜಮುನಾ ಬಾ, ನಾನೇ ಕೊಡಿಸ್ತೀನಿ. ಯಾರು ನೀನು? ಯಾರೇ ನೀನು? ನಡಿ ಕೊಡ್ತೀರಿ ಅಂದ್ರೆ ಹೋಗಲೇ. ಬಾ ಕೊಡಿಸ್ತೀನಿ ಆಯ್ತು. ಯಾರು ನೀನು? ದಿಯಮ್ಮ ಜಮುನಾ, ದಿಯಮ್ಮ ನನ್ನ ಕನ್ವಿನ್ಸ್ ಮಾಡು, ಐಸ್ ಕ್ರೀಮ್ ಕೊಡಿಸ್ತೀನಿ. ಏನಾದರೂ ಮಾಡು. ಬೇಡ, ಬೇರೆ ಬೇರೆ. ಇನ್ನು ಕನ್ವಿನ್ಸ್ ಆಗ್ನಿಲ್ಲ. ಅವಳು ಕುರ್ಕುರೆ ತತ್ತಾಳೆ, ಅದರಲ್ಲಿ ಒಂದು ಯಾವ್ದಾದ್ರು ಇಸ್ಕೊಡ್ತೀನಿ. ನೀನು ಅದ್ರ ಬದಲು ಕನ್ವಿನ್ಸ್ ಆಗಲಿಲ್ಲ. ನಿನ್ಗೇನು ಕನ್ವಿನ್ಸ್ ಆಗ್ಬೇಕು ಹೇಳು? ನಿಂಗೇನು ಅದ್ರ ಬಗ್ಗೆ ನಿನ್ನ ಕೋರಿಕೆ ಏನು ಹೇಳು? ಕೊಡ್ಸೋದು ಕೇಳಬೇಡ ಮಾತ್ರ. ಅದನ್ನ ಬಿಟ್ಟು ಕೇಳು, ಕೋರಿಕೆ ಏನು ಹೇಳು? ಐಸ್ ಕ್ರೀಮ್ ಬೇಕು ಅಂದರೆ ನನ್ನ ಕನ್ವಿನ್ಸ್ ಮಾಡು. ಅದೇ ಕನ್ವಿನ್ಸ್ ಏನಿಲ್ಲ ನನಗೆ. ಅಲ್ಲ ಸಾರಿ, ಏನು ಎಕ್ಸ್ಪೆಕ್ಟ್ ಮಾಡಿ ನಾನು ಕೊಡಿಸ್ತಿಲ್ಲ. ಕನ್ವಿನ್ಸ್ ಮಾಡಿ ಕೊಡಿಸ್ತೀನಿ ಈಗ. ನಿನ್ನ ಕನ್ವಿನ್ಸ್ ಆಗ್ತಾ ಇಲ್ವಲ್ಲ? ಆಯಿತು, ಮನೆಗೆ ಬಂದ್ಮೇಲೆ ಒಂದು ಡ್ಯಾನ್ಸ್ ಆಡ್ತೀನಿ. ನಿಜ. ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳೋಳೆ. ನೀವು ತಗೊಂಡು ಡ್ಯಾನ್ಸ್ ಮಾಡಬೇಕು. ಹಾಂ, ಸರಿ ಆಯಿತು. ಇಲ್ಲ, ತಿನ್ನೋಕ್ಕಿಂತ ಮುಂಚೆ ಮಾಡಬೇಕು. ಅಯ್ಯ, ಕಮ್ಮಿ ತಗೋಕ್ಕಾಗಿಲ್ಲ. ಪರವಾಗಿಲ್ಲ, ತಗೋ, ಯಾವುದಿಷ್ಟ ಇರ್ತದೆ. ನಿಂಗೆ ಬೇಕಾ? ಅವ್ಳಿಗೂ ಬೇಕಾ? ಅವ್ಳು ತಿಂತಾಳೆ. ತಿಂತಾಳೆ. ನೀನು ಬೇಡ. ನಿಂಗೆ ಏನಾದರೂ ಬೇರೆ ಫ್ಲೇವರ್ ತಗೋತೀನಿ ಅಂದರೆ ತಗೋ. ಯಾರಿಗೆ? ಹುಡುಗ? ನನಗೆ ಒಂದು ಹಾಕ್ಬಿಡು. ಗೈಸ್, ಅವಳು ತಿನ್ನೋಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡಿಸ್ತೀನಿ. ನಿಮ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿಸ್ತೀನಿ. ತಗೊಂಡ್ಮೇಲೆ ಹೇಳ್ತೀನಿ ಗೈಸ್. ಗೈಸ್, ತಿನ್ನೋಕ್ಕಿಂತ ಮುಂಚೆ ಮಾಡಿಸ್ತೀನಿ. ಅವಳು ತಿಂದ್ಬಿಟ್ರೆ ಆಮೇಲೆ ಮಾಡಲ್ಲ ಅಂತಾಳೆ. ಅದಕ್ಕೆ ಯಾಕೆ ನಾನು ಲಾಗ್ ಮಾಡ್ತೀನಿ ಅಂತಲೇ ಹೇಳಿದ್ದಿಲ್ಲ ಅಂದರೆ ಕೈಗೆ ಬಂದಿತ್ತು, ಬಾಯಿಗೆ ಬರಲ್ಲ. ಗೈಸ್ ನೋಡಿ ಗೈಸ್, ಹೆಂಗೆ ಕಾಗೆ ಹಾರಿಸ್ತಾಳೆ ಅಂತ. ಹೆಂಗೆ ಗೊತ್ತಾ, ಇವಳು ಹೋಗೋದು ಅಂಗಡಿಗೆ 5 ರೂಪಾಯಿ ಕುರ್ಕುರೆಗಳನ್ನ ಫುಲ್ಲು ಹಳೇದು ಚಿಕ್ಕ ಮಕ್ಕಳು ಇದ್ದಾಗ ಯಾವ್ಯಾವ ತಿಂತಿದ್ದೋ ಅದನ್ನೆಲ್ಲ ನೋಡಿದ್ರೆ ನಮಗೆ ಸವಿ ನೆನಪುಗಳು ನೆನಪಾಗ್ಬೇಕು.